ಯಡಿಯೂರಪ್ಪನವ್ರ ಬಗ್ಗೆ ಈಗಿರೋ ಕಾರ್ಯಕರ್ತರಿಗಿಂತ ಈಗಿರೋ ಲೀಡರ್ಸ್ಗಳಿಗಿಂತ ನಿಮ್ಗೆ ಬಹಳ ಚಲೋ ಗೊತ್ತು ಅನಿಸ್ತೈತೆ ನನಗೆ. ಭಾಳ ಅತ್ಯಂತ ಹೃದಯ ಸ್ಪರ್ಶಿ ವ್ಯಕ್ತಿಗಳು ನನ್ನ ಕೂಡ ಜೊತೆಗೆ ನಾನು ಅವ್ರ ಕೂಡ ಜೊತೆಗೆ ಈ ಗ್ರಾಮಾಂತರ ಜಿಲ್ಲೆ ಧಾರವಾಡ ಸಂಪೂರ್ಣ ಸಂಘಟನೆಗಾಗಿ ಅವ್ರ ಜೊತೆಗೆ ಅನೇಕ ಸಲ ನಾನು ಹಳ್ಳಿ ತಿರುಗಾಡಿದ್ದೆ. ಸಂಘಟನೆ ಅಂದ್ರೆ ಹೆಂಗಿರ್ತಾ ಇತ್ತು ಅವಾಗ? ಸಂಘಟನೆ ಅಂತಂದ್ರೆ ನಮ್ಮ BJP ಪಕ್ಷದ ಸಂಘಟನೆ ಅವಾಗ ಅದ್ರ ಬಗ್ಗೆ ಅಷ್ಟು ಭಾಳ ಇದ್ದಿದ್ದಿಲ್ಲ. ಅವಾಗ ಹೆಚ್ಚು ಕಾಂಗ್ರೆಸ್ ಪ್ರಬಲವಾಗಿತ್ತು. ಅಂಥ ಸಮಯದಲ್ಲಿ BJP ಸಂಘಟನೆ ಮಾಡೋದು ಒಂದು ದುಸ್ತರವಾದಂಥ ಕಾಲ ಅಂತಂದ್ರೂ ಹೌದು. ಅವಾಗ ಸನ್ಮಾನ್ಯ ಯಡಿಯೂರಪ್ಪನವರು ಅನಂತಕುಮಾರ್ ಅವಾಗ ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ಯಡಿಯೂರಪ್ಪನವರು ರಾಜ್ಯದ ರಾಜ್ಯಾಧ್ಯಕ್ಷರು. ಅದ್ರ ಜೊತೆಗೇನು ಅವರು ಶಿಕಾರಿಪುರದಿಂದ MLA ಕ್ಷೇತ್ರದಿಂದ ಆರಿಸಿದ್ರು. ಆ ಸಂಘಟನೆ ಒಳಗೆ ಅವ್ರದ್ದು ಹೆಚ್ಚು ಸಂಘಟನೆಯನ್ನು ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದರೆ ನಮ್ಮ ಪಕ್ಷಕ್ಕೆ ಹೆಚ್ಚು ಒಂದು ಕಳೆ ಬರ್ತದ ಅಂತ ತಿಳ್ಕೊಂಡು ರೈತರ ಕೂಡ ಅವರ ಸಂಪರ್ಕವನ್ನು ಭಾಳ ಇತ್ತು ಯಡಿಯೂರಪ್ಪನವರು. ರೈತರನ್ನ ಸಂಘಟನೆ ಮಾಡುವುದನ್ನ ಅವರ ಪ್ರಥಮ ಗುರಿಯಾಗಿತ್ತು. ಹೀಗಾಗಿ ಅವಿಭಾಜ್ಯ ಧಾರವಾಡ ಜಿಲ್ಲೆ ನನಗನ್ಸಿದ ಮಟ್ಟಿಗೆ ಭಾಳಷ್ಟು 190% ಹಳ್ಳಿಗಳನ್ನು ಯಡಿಯೂರಪ್ಪನವ್ರ ಜೊತೆಗೆ ನಾನು ತಿರುಗಾಡಿದೆ. ಹೌದಾ? ಹೆಂಗಿತ್ತು ಅವರ ಸ್ವಭಾವ? ನೋಡ್ಲಿಕ್ಕೆ ಭಾಳ ಬಿರ್ಸ್ ಪ್ರೀತಿನೇ. ನಾನು ಒಮ್ಮೆ ಸುತ್ತಗಟ್ಟೆಯಲ್ಲಿ ನನ್ನ ಅಧಿಕಾರ ಅಂದರೆ ನನ್ನ ನೇತೃತ್ವದಲ್ಲಿ ಒಂದು ಪಕ್ಷ ಸಂಘಟನೆಗಾಗಿ ಒಂದು ಸಂಘಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅವಾಗ ಭಾಳಷ್ಟು ಒಂದು 100 ಜನ ಕೂಡಿದ್ರು. ಭಾಳ ಅಂದರೆ ಒಂದು 100 ಜನ ಇರ್ಬೋದು. ಅವಾಗ ಮಾಯಿಕು ಒಂದು ಸ್ವಲ್ಪ ಕೊರಕಂದಿದ್ದಕ್ಕೆ ನಾ ಮಾಸ್ಕ್ ಕಿತ್ತು ಬಿಸಾಟೆ ಒಗದು ಇದೇಂತ ಕಾರ್ಯಕ್ರಮ ಅಂತ ಸಿಟ್ಟಿಗೆದ್ಬಿಟ್ಟು ಅವಾಗ ನಾನು ಓಡಿ ಹೋಗಿ ಮತ್ತೊಂದು ಮೈಕ್ ತಂದು ವ್ಯವಸ್ಥೆ ಮಾಡಿದೆ. ಮುಂದೆ ಇದೇ ಸಿಟ್ಟ ನನ್ನಲ್ಲಿ ಮೇಲೆ ಇರ್ತೈತೇನೋ ಅಂತ ತಿಳ್ಕೊಂಡು ನಾ ಹೇಳಿದ್ದೆ. ಭಾಷಣ ಮುಗಿದು ತಕ್ಷಣ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅದು ಒಮ್ಮೆ ಹಂಗೆ ಸಿಟ್ಟು ಬಂದಿರ್ತದೆ, ಅದನ್ನ ಹಚ್ಕೋಬಾರ್ದು ಅಂತ ತಿಳ್ಕೊಂಡು ಹೇಳಿ ಆ ಸಿಟ್ಟು ಆ ಕ್ಷಣಕ್ಕಷ್ಟೇ ಅಂದ್ರೆ ಅಷ್ಟು ಶಿಸ್ತುಬದ್ಧವಾಗಿದ್ದು. ಶಿಸ್ತಿನೊಳಗೆ ಅಂತ ಶಿಸ್ತಿನ ವ್ಯಕ್ತಿನ ನಾನು ನೋಡಿಲ್ಲ. ಬಹಳ ಶಿಸ್ತಿಗೆ ಅಂತ ಶಿಸ್ತು, ಅಷ್ಟೇ ಸ್ವಯಂಮತೆ, ಅಷ್ಟೇ ಪ್ರೀತಿ ವಾತ್ಸಲ್ಯ, ರೈತರ ಬಗ್ಗೆ ಅಪಾರವಾದಂಥ ಪ್ರೀತಿ. ಮತ್ತು ಬಹುತೇಕ ನಾನು ಕಂಡಂಗೆ ಒಂದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಮೇಡಮ್, ಈಶಾವಾಸ್ಯಂ ಇದಂ ಸರ್ವಂ. ಅಂದ್ರೆ ಮನುಷ್ಯರಲ್ಲಿ ದೈವತ್ವವನ್ನು ಕಾಣು, ಪ್ರತಿಯೊಬ್ಬರ ಮನುಷ್ಯರಲ್ಲಿ ಭಗವಂತ ಇದ್ದಾನ, ಆತನನ್ನು ದೇವರಂತೆ ಕಾಣು ಅಂತ ತಿಳ್ಕೊಂಡು ಹೇಳಿದಂಗೆ ಯಡಿಯೂರಪ್ಪನವರು ಪ್ರತಿಯೊಬ್ಬರನ್ನು ಭಗವಂತನ ಸ್ವರೂಪವಾಗಿ ಕಾಣ್ತಿದ್ರು. ಅವಾಗ ನಿಮ್ಮನ್ನ ಹೆಂಗ್ ಕಾಣ್ತಿದ್ರು? ಅವರ ಒಡನಾಟ ಹೆಂಗೆ? ನಮ್ಗೆ ಭಾಳ ಪ್ರೀತಿಯಿಂದ ಇರ್ತಿದ್ದೆ ನಾನು ಕೂಡ. ಆಮೇಲೆ ಒಮ್ಮೆ ಧಾರವಾಡಕ್ಕೆ ಹೋಗೋ ಹೊತ್ನಾಗ ನಮ್ಮ ಅನಂತಕುಮಾರ್ ಅವರು ಅಜ್ಜಪ್ಪ ಅವ್ರ ಮನೆ ನಡಿವದ ಹುಬ್ಬಳ್ಳಿ ನೋಡಕ್ಕೆ ಅವ್ರ ಮನೆಗೆ ಊಟ ಮಾಡ್ಕೊಂಡು ಹೋಗುನು ಅಂತ ಅಂದ್ಬಿಟ್ಟು ಭಾಳ ಪ್ರೀತಿಯಿಂದ ನಮ್ಮ ಮನೆಗೆ ಬಂದು ಅನಂತಕುಮಾರ ನಾನು 3 ಮಂದಿ ಜೊತೆಗೆ ಕುಂತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವ್ರಿಗೆ ಅವ್ವ ಭಾಳ ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ನೀನು, ನಿನಗೆ ತುಂಬಾ ಧನ್ಯವಾದಗಳು ಹೇಳಿದ್ರು. ಅವ್ರಿಗೇನು ಇಷ್ಟ ಆಗ್ತಿತ್ತು? ಅವ್ರಿಗೆ ಜೋಳದ ರೊಟ್ಟಿ, ಆಮೇಲೆ ಮುಳುಗಾಯಿ ಪಲ್ಯ, ಸೌತೆಕಾಯಿ, ಗಜ್ಜರಿ. ಅಂದ್ರೆ ಪಕ್ಕ ಉತ್ತರ ಕರ್ನಾಟಕ ಊಟ. ಎಲ್ಲೆಲ್ಲಿ ಹೋಗಿರಿ ನೀವು ಅವ್ರ ಜೊತೆ? ಸುತ್ತಗಟ್ಟಿಗೆ ಹೋಗಿದ್ದೇನೆ, ಧಾರವಾಡಕ್ಕೆ ಹೋಗಿದ್ದೇನೆ, ಮರೇವಾಡ, ಅಮ್ಮಿನಬಾವಿ, ತಿಮ್ಮಾಪುರ, ಹೆಬ್ಬಳ್ಳಿ. ಅವ್ರ ಜೊತೆ ಮರೆಯಕ್ ಆಗದೆ ಇರೋ ಕ್ಷಣ ಅಂದ್ರೆ ಯಾವ್ದು ನಿಮ್ಗೆ? ಮರೆಯಕ್ಕೆ ಆಗದ ಕ್ಷಣ ಅಂತಂದ್ರೆ ನಾನು ಅವ್ರು ಕೂಡ ಭಾಳ ಒಡನಾಟ ಮಾಡುವುದರಿಂದ ನೀನು ಈ ರಾಜ್ಯದ ಈ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಪ್ಪ, ಹಾಗೆ ಸಂಘಟನೆ ಮಾಡು ಅಂತ ತಿಳ್ಕೊಂಡು ನನಗೊಂದು ಏನೋ ಆದೇಶ ಮಾಡಿದ್ರಲ್ಲ, ಅವತ್ತಿನ ದಿವಸ ನನಗೆ ಭಾಳ ಸಂತೋಷ ಆಯ್ತು. ಮತ್ತು ಮ್ಯಾಲಿನ ನಾನು ಈ ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಚೇರ್ಮನ್ ಆಗಿದ್ದರಿಂದ ನನ್ನ ಬಾಯಿಂದ ಅನೇಕ ರೈತರ ಬಗ್ಗೆ ಏನೇನು ಮಾಡ್ತೀವಿ ಅಂತ. ನಾ ರೈತರ ಬಗ್ಗೆ ಸಾಲ ಕೊಡ್ತೀವಿ ಸಾಹೇಬ್ರೆ, ಕೃಷಿ ಉಪಕರಣಗಳನ್ನು ಸಪ್ಲೈ ಮಾಡ್ತೇವೆ, ಬೀಜ ಕೊಡ್ತೇವಿ, ಗೊಬ್ಬರ ಕೊಡ್ತೇವಿ ಅಂತ ಹೇಳಿದಾಗ ಭಯಂಕರ ಖುಷಿ ಆಗವ್ರು. ಇಂಥ ಕಾರ್ಯಗಳು ಕರ್ನಾಟಕ ರಾಜ್ಯದ ತುಂಬ ನಡಿಬೇಕಲ್ಲಪ್ಪ ಅಂತ ಹೇಳವ್ರು.